ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಮಾವಿನಕಾಯಿಂದ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ 2 ಥರದ ಚಟ್ನಿ ನಾನು ತೋರಿಸ್ತಾ ಇದ್ದೀನಿ ಇವತ್ತು. ಯಾರೆಲ್ಲ ವಿಡಿಯೋ ಪೂರ್ತಿ ನೋಡಿಲ್ಲ ವಿಡಿಯೋ ಪೂರ್ತಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಬಾಣಲಿಗೆ ಎಣ್ಣೆ ತಗೊಂಡಿದ್ದೀನಿ, ಹಾಗೆ 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆ ಎರಡನ್ನೂ ಸೇರಿಸ್ಕೊಂಡಿದ್ದೀನಿ. ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೀಗ 1/4 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಹಾಗೆ ಒಂದು 5ರಿಂದ 10 ಕಾಳಷ್ಟು ಮೆಂತ್ಯಕಾಳನ್ನು ಸಹ ಸೇರಿಸ್ಕೊಳ್ಬೇಕು. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ. ಖಾರದ ಮೆಣಸಿನ್ಕಾಯಿ ನಾನಿಲ್ಲಿ ಒಂದು 2 ಖಾರದ ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಚಟ್ನಿ ನಿಮಗೆ ಚಪಾತಿ, ದೋಸೆ, ಇಡ್ಲಿ, ರೈಸ್ ಎಲ್ಲಾದ್ರ ಜೊತೆಗೂ ಹೊಂದ್ಕೊಳ್ಳುತ್ತೆ. ರೊಟ್ಟಿ ಜೊತೆಗೆ ಸಹ ಹೊಂದ್ಕೊಳ್ಳುತ್ತೆ. ತುಂಬ ಕ್ವಿಕ್ಕಾಗಿ ಆಗುತ್ತೆ. ನೋಡಿ, ಇಲ್ಲಿ ಹುರಿದಿಟ್ಕೊಂಡಿರೋಂಥದ್ದನ್ನು ನಾನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಬೇಡ, ಎಣ್ಣೆನ ಸಪ್ರೇಟ್ ಮಾಡಿ ಇದಷ್ಟು ಕಾಳು ಏನು ಮಾಡಿ ಹುರಿದಿದ್ವಲ್ಲ ಅದನ್ನ ತೊಗೊಳ್ಳೋಣ. ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಮಾವಿನಕಾಯಿನ ಹೋಳು ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ನೀವು ಯಾವುದೇ ಮಾವಿನಕಾಯಿ ತೊಗೊಳ್ಬೋದು. ನಾನು ಇಲ್ಲಿ ತೋತಾಪುರಿ ತೊಗೊಂಡಿದ್ದೀನಿ. ಇಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈಗ ಇದನ್ನು ನುಣ್ಣಕ್ಕೆ ರುಬ್ಕೊಳ್ಬೇಕಾಗುತ್ತೆ. ಈಗ ಅದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ. ಈಗ ಇದು ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆನ ಹಾಕ್ಕೊಳ್ಳೋಣ. ಇದನ್ನು ನೀವು 1 ವಾರದವರೆಗೂ ಸ್ಟೋರ್ ಮಾಡ್ಕೊಳ್ಬೋದು. ವಾರದಿಂದ 10 ದಿನದವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ನೀರೇನು ಸೇರಿಸೋದು ಬೇಡ. ನೀರು ಸೇರಿಸಿದ್ರೆ ಬೇಗ ಹಾಳಾಗುತ್ತೆ. ನಾನಿಲ್ಲ ಅದರಿಂದ ನೀರನ್ನು ಸೇರಿಸ್ತಾ ಇಲ್ಲ. ಇಲ್ಲಿ ಕರಿಬೇವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವನ್ನು ಸೇರಿಸಿ ಇದಕ್ಕೆ ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಈ ಥರ ಒಂಚೂರು ಫ್ರೈ ಮಾಡಿಕೊಡ್ಬೇಕಷ್ಟೆ. ಆಫ್ ಮಾಡಿಬಿಡ್ಬೇಕು. ಏನು ಬಾಣಲೆ ಬಿಸಿ ಇರುತ್ತಲ್ಲ ಆ ಬಿಸಿಗೇನೆ ಆಗುತ್ತೆ, ಅಷ್ಟೇ ಸಾಕಾಗುತ್ತೆ. ಇದನ್ನು ನೀವು ಹೀಗೇ 1 ದಿನ ಅಥವಾ 2 ದಿನದವರೆಗೂ ಹೊರಗಡೆ ಇಟ್ಕೊಳ್ಬೋದು. ಹೆಚ್ಚಿಗೆ ಮಾಡಿಕೊಂಡು ನೀವು ಬೇಕಿದ್ರೆ ಫ್ರಿಜ್ಜಲ್ಲಿಟ್ಟು ಇದನ್ನು ಸ್ಟೋರ್ ಮಾಡ್ಬೋದು 1 ವಾರದವರೆಗೆ. ಇನ್ನೊಂದು ವಿಧವಾದಂಥ ಮಾವಿನಕಾಯಿ ಚಟ್ನಿ ಸಹ ಮಾಡೋಣ. ಇದು ವೈರಲ್ ಆಗಿರೋಂಥ ಮಾವಿನಕಾಯಿ ಚಟ್ನಿ. ಇದಕ್ಕೆ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಹಾಗೆ ಕ್ವಿಕ್ಕಾಗಿ ಸಹ ಆಗುತ್ತೆ. ನಾನಿಲ್ಲಿ ತೋತಾಪುರಿ ಅರ್ಧ ಕಾಯಿ ಹೋಳನ್ನು ತೊಗೊಂಡಿದ್ದೀನಿ. ಇದಕ್ಕಿಲ್ಲಿ ಟೊಮೆಟೊನ ಅರ್ಧ ಮಾಡ್ಕೊಳ್ತಾ ಇದ್ದೀನಿ. ಇದು ದೊಡ್ಡ ಟೊಮೆಟೊ ತೊಗೊಂಡಿರೋದ್ರಿಂದ ಒಂದೇ ಟೊಮೆಟೊ ಸಾಕಾಗುತ್ತೆ. ಟೊಮೆಟೊ ಚಿಕ್ಕದಾಯ್ತಂದರೆ 2 ಟೊಮೆಟೊ ತೊಗೊಳ್ಳಿ. ಇಲ್ಲಿ ನಾನು ಆ ಟೊಮೆಟೊನ ಅರ್ಧ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಎಣ್ಣೆಯಲ್ಲಿ ಈ ಥರ ಇಟ್ಟು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇದಕ್ಕೆ ಬೆಳ್ಳುಳ್ಳಿ ಸಹ ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು 7ರಿಂದ 8 ಎಸಳಷ್ಟು ಬೆಳ್ಳುಳ್ಳಿನ ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆ ಹಸಿರು ಮೆಣಸಿನ್ಕಾಯಿ 2ರಿಂದ 3 ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಸೇರಿಸ್ಕೊಳ್ಳಿ. ಮೀಡಿಯಮ್ ಖಾರ ನಾನಿಲ್ಲಿ ಬಳಸ್ತಾ ಇರೋದು. ಈಗ ಇದನ್ನು ಒಂದು 8ರಿಂದ 10 ನಿಮಿಷದವರೆಗೆ ಈ ಥರನೇ ಫ್ರೈ ಆಗೋಕ್ಕೆ ಲೋ ಫ್ಲೇಮಲ್ಲಿ ಇಟ್ಟಿರಬೇಕು. ನೋಡಿ, ಇಲ್ಲಿ ಫ್ಲೇಮ್ ಸಹ ಆಫ್ ಆಗಿದೆ. ಈಗ ಇದು ಸ್ವಲ್ಪ ತಣ್ಣಕ್ಕಾಗಲಿ. ಈ ಟೈಮಲ್ಲಿ ನಾನು ತಣ್ಣಕ್ಕಾಗೋದಕ್ಕೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ತುಂಬಾ ಫ್ರೈ ಮಾಡ್ಕೊಳ್ಳೋದು ಬೇಡ. ಮಾವಿನಕಾಯಿ ಒಳಗಡೆ ಎಲ್ಲ ನಮಗೆ ಸ್ವಲ್ಪ ಸಾಫ್ಟ್ ಆಗಿದ್ರೆ ಸಾಕಾಗುತ್ತೆ. ಮಾವಿನಕಾಯಿ ಅನ್ನೋದು ಚೆನ್ನಾಗಿ ಬೇಯಬೇಕಷ್ಟೆ. ನೀವು ಯಾವುದೇ ಮಾವಿನಕಾಯಲ್ಲಿ ಮಾಡ್ಬೋದು, ಹುಳಿಕಾಯಲ್ಲಿ ಸಹ ಮಾಡ್ಕೊಳ್ಬೋದು. ನಾನಿಲ್ಲಿ ತೋತಾಪುರಿ ಕಾಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ನಾನು ತಣ್ಣಕ್ಕಾಗಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಇದರಲ್ಲಿ ಬೆಳ್ಳುಳ್ಳಿ ಹೆಸರುಗಳನ್ನು ಸಹ ತಗೊಳ್ತಾ ಇದ್ದೀನಿ. ಈ ಎಣ್ಣೆನ ನೀವು ಒಗ್ಗರಣೆಗೆ ಏನಕ್ಕಾದರೂ ಬಳಸ್ಕೊಳ್ಬೋದು. ಈಗ ಇಲ್ಲಿ ಮಿಕ್ಸರ್ ಜಾರಿಗೆ ನಾನು ಮಾವಿನಕಾಯ್ದು ಒಳಗಡೆ ಏನಿರುತ್ತಲ್ಲ ಪಲ್ಪು, ಅದನ್ನು ತೊಗೊಳ್ತಾ ಇದ್ದೀನಿ. ಪಲ್ಪ್ ಅಷ್ಟೇ ತೊಗೋಬೇಕು, ಮೇಲಿನ ಸಿಪ್ಪೆ ಎಲ್ಲ ತೊಗೊಳೋದು ಬೇಡ. ನಾನಿಲ್ಲಿ ಮಾವಿನಕಾಯ್ದು ಪಲ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸಿಪ್ಪೆನ ತೆಗೆದು ಪಲ್ಪ್ ಮಾತ್ರ ಸೇರಿಸ್ಕೊಳ್ಬೇಕು. ಈಗ ಇದಕ್ಕೆ ನಾವು ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಹೆಸರು ಹಾಗೆ ಹಸಿರು ಮೆಣಸಿನ್ಕಾಯಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲನೂ ಸೇರಿಸಿದ್ದಾಯಿತು.
ಈಗ ಇದಕ್ಕೆ ಒಂದು 1/4 ಸ್ಪೂನ್ನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಧನಿಯಾ ಪೌಡರ್ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ಬೇಕು. ಹಾಗೆ ಹಸಿ ಈರುಳ್ಳಿನ ಸೇರಿಸ್ಬೇಕು. ಹಸಿ ಈರುಳ್ಳಿ ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ, ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸಿ ಇದನ್ನ ತರ್ತರಿಯಾಗಿ ರುಬ್ಕೊಂಡು ತಗೊಳ್ಬೇಕು. ನೋಡಿ ಇಲ್ಲಿ ತರ್ತರಿಯಾಗಿ ರುಬ್ಬಿ ತಂದಿದ್ದೀನಿ. ಇದನ್ನ ನೀವು ದೋಸೆ, ಚಟ್ನಿ ಅಥವಾ ಚಪಾತಿ ಎಲ್ಲದಕ್ಕೂ ಸಹ ಕೊಡ್ಬೋದು. ತುಂಬಾನೇ ರುಚಿಯಾಗಿರುತ್ತೆ ಇದಂತೂ. ಅನ್ನದ ಜೊತೆ ಸಹ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿನ ನೀವು ಹಾಕ್ಕೊಂಡು ತಿನ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.